ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಒಂದಿಷ್ಟು ಪುಸ್ತಕಗಳನ್ನು ನೋಡೋಣ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಲು ಹಲವಾರು ಪುಸ್ತಕಗಳು ಸಿಕ್ತು. ಆದರೆ ನಾನು ಈ ದಿನ ನನ್ನ ಹತ್ರ ಇರುವಂಥದ್ದು ಮತ್ತು ನಾನು ಓದಿದಂತಹ ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಲು ಇಷ್ಟಪಡ್ತೀನಿ. ಭಾರತದ ಭೂಗೋಳಶಾಸ್ತ್ರಕ್ಕೆ ರಂಗನಾಥ್ ಅವರ ಪುಸ್ತಕ ಬಹಳ ಚೆನ್ನಾಗಿದೆ. ಭಾರತದ ಭೂಗೋಳಶಾಸ್ತ್ರಕ್ಕೆ ರಂಗನಾಥ್ ಅವ್ರದ್ದು ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೂ ರಂಗನಾಥ್ ಅವ್ರ ಪುಸ್ತಕನ ಉಪಯೋಗಿಸಬಹುದು. ಮತ್ತು ಅದೇ ರೀತಿಯಾಗಿ ಮುಂದೆ ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಪುಸ್ತಕ ಅವ್ರದ್ದು, ಅದನ್ನು ಕೂಡ ರಂಗನಾಥ್ ಅವ್ರ ಪುಸ್ತಕ ಇದೆ. ಎರಡನೇದಾಗಿ ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಪುಸ್ತಕ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಎಲ್ಲ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೂ ಉಪಯೋಗವಾಗುವಂಥ ಪುಸ್ತಕ. ಇದನ್ನು ಕೂಡ ರಂಗನಾಥ್ ಸರ್ ಅವರೇ ಬರೆದಿದ್ದಾರೆ. ಈಗ ಭಾರತ ಸಂವಿಧಾನ ಮತ್ತು ರಾಜಕೀಯ ಪುಸ್ತಕ, ಇದು ಅಂದರೆ ಪಾಲಿಟಿ ಪುಸ್ತಕ. ಇದು PS ಗಂಗಾಧರ್ ಅವ್ರ ಪುಸ್ತಕ ಇದೆ. ಮತ್ತು ಇನ್ನೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಲಕ್ಷ್ಮೀಕಾಂತ್ ಅಂತ ಇದೆ. ಈಗ ಅದು ಕನ್ನಡ ಅನುವಾದ ಕೂಡ ಆಗಿದೆ. ಅದನ್ನು ರೆಫರ್ ಮಾಡ್ಬೋದು, ಇದನ್ನು ರೆಫರ್ ಮಾಡ್ಬೋದು. ಇದು ಪಾಲಿಟಿ ಸಲುವಾಗಿ PS ಗಂಗಾಧರ್ ಅವ್ರದ್ದು. ಮತ್ತು ಲಕ್ಷ್ಮೀಕಾಂತ್ ಅವ್ರದ್ದು ಕನ್ನಡ ಅನುವಾದ ಪುಸ್ತಕನೂ ಇದೆ, ಅದನ್ನು ಕೂಡ ನೋಡು. ಇದು ಭಾರತೀಯ ರಾಜ್ಯ ವ್ಯವಸ್ಥೆ ಅಂದರೆ ಪಾಲಿಟಿ. ಲಕ್ಷ್ಮೀಕಾಂತ್ ಅವ್ರದ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದದನ್ನು ಅದನ್ನು ಕನ್ನಡ ಅನುವಾದನ ಮಾಡಿದ್ದಾರೆ, ಇದನ್ನು ಕೂಡ ಓದ್ಬೋದು. ಭಾರತದ ಅರ್ಥವ್ಯವಸ್ಥೆ ಎಕನಾಮಿಕ್ಸ್ ಸಲುವಾಗಿ ನೀವು ಗರಣಿ ಕೃಷ್ಣಮೂರ್ತಿ ಸರ್ ಅವ್ರ ಪುಸ್ತಕನೂ ಓದ್ಬೋದು. ನಾನು ಕೂಡ ಇದನ್ನೇ ರೆಫರ್ ಮಾಡಿದ್ದೇನೆ. ಈ ಎಲ್ಲ ಲೇಖಕರ ಪುಸ್ತಕಗಳನ್ನು ಓದೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ, ಮೊದಲು ಸರ್ಕಾರಿ ಪುಸ್ತಕಗಳು, ಗೋರ್ಮೆಂಟ್ ಸ್ಕೂಲ್ ಪುಸ್ತಕಗಳನ್ನು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಇವೆಲ್ಲ ಗೋರ್ಮೆಂಟ್ ಪುಸ್ತಕಗಳನ್ನು ನಾವು ಮೊದಲನೇದಾಗಿ ಓದಿರಬೇಕು. ಇದು ನಮ್ಮ ಬೇಸಿಕ್ಕಾಗಿ ಮೊದಲು ಓದಬೇಕು. ಆಮೇಲೆ ಆಥರ್ ಬುಕ್ಗಳನ್ನು ಓದ್ಬೋದು. ಇದನ್ನು ಬೇಸಿಕ್ಕಾಗಿ ಮೊದಲು ಓದಿದರೆ ಆಥರ್ ಬುಕ್ಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಬಹಳ ಉಪಯೋಗ ಆಗ್ತದೆ. ಒಂದು ಉದಾಹರಣೆ ಏನಂದರೆ, ನಾವು ಮೊದಲನೇದಾಗಿ 7ನೇ ತರಗತಿ ಭಾಗ 1 ಪುಸ್ತಕವನ್ನು ಓದಲು ಪ್ರಾರಂಭಿಸಿದ್ದು ಅಂತ ತಿಳ್ಕೊರಿ. ಆ ಪುಸ್ತಕವನ್ನು ಮೊದಲೊಂದು ಸಲ ಒಂದು 5 ದಿನದಲ್ಲಿ ಕಂಪ್ಲೀಟ್ ಮಾಡಿ, ನಂತರ 2ನೇ ಸಲ ಮತ್ತು ನಾವು ಅದನ್ನು 3 ಅಥವಾ 2 ದಿನದಲ್ಲಿ, ಅಂದರೆ ಬಿಗಿನರ್ಸ್ಗೆ ಹೇಳ್ತಿರೋದು. ಮೊದಲು ಸ್ಟಾರ್ಟಿಂಗಲ್ಲಿ ಓದೋಕೆ ಸ್ವಲ್ಪ ಭಾಳ ಟೈಮ್ ಹಿಡಿತದೆ. ಆಮೇಲೆ ಬರ್ತಾ ಒಂದು ಪುಸ್ತಕನ ನಾವು 1 ದಿನ ಅಥವಾ 2-3 ತಾಸಲ್ಲಿನೂ ಕಂಪ್ಲೀಟ್ ಮಾಡ್ಬೋದು. ಯಾವ ರೀತಿ UPSC ಮಾಡೋರು ಸ್ಟಾರ್ಟಿಂಗ್ NCERT ಪುಸ್ತಕಗಳನ್ನು ಓದ್ತಾರಲ್ಲ, ನಾವು KPSC ಅಥವಾ UPSCಗೆ ಇದನ್ನು ನಡಿಬೋದು. ಇದನ್ನು ಕೂಡ ಓದ್ಬೋದು. ಮೊದಲು ಒಂದು ಸಲ ಓದಬೇಕು, ನೆಕ್ಸ್ಟ್ 2ನೇ ಸಲ ಅದನ್ನು ಅಂಡರ್ಲೈನ್ ಮಾಡ್ತಾ ಹೋಗಬೇಕು. 3ನೇ ಸಲ ಅದನ್ನು ಒಂದು ಸ್ವಲ್ಪ ನಿಮಗೆ ಕಷ್ಟ ಅನಿಸುವಂಥ ವರ್ಡ್ಸ್ ಇವನ್ನೆಲ್ಲ ಒಂದು ಕಡೆ ನೋಟ್ಸ್ ಮಾಡಿ ರಿಪೀಟ್ 2-3 ಸಲ ಓದೋದ್ರಿಂದ ನೆನಪುಳಿತದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದಾದ್ರೂ ಪುಸ್ತಕ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹೇಳಲು ಟ್ರೈ ಮಾಡ್ತೇನೆ.